ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಶುಭೋದಯ. ಎಲ್ರದ್ದು ಟೀ ಕಾಫಿ ಎಲ್ಲ ಆಯಿತು ಅನಿಸುತ್ತೆ. ನಾನಿವಾಗ ಎಲ್ಲ ಮುಗಿಸ್ಬಿಟ್ಟು ಬಂದು ಕೂತಿದ್ದೀನಿ, ಸ್ವಲ್ಪ ಕೆಲಸ ಇದೆ ಅಂತ. ಆ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ನನ್ನದು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ಆ, ಇದು ಮಗಳು ಹುಷಾರಿಲ್ಲ, ಸ್ವಲ್ಪ ಮಲ್ಕೊಂಡಿದ್ದಾಳೆ. ಕುತ್ಕೊಳ್ಳೋಕೆ ಸ್ವಲ್ಪ ಕಷ್ಟ, ಅಂದರೆ ಸ್ಪೆಷಲ್ ಚೈಲ್ಡ್ ಅಲ್ವಾ, ಯಾವಾಗಲೂ ಕುತ್ಕೊಂಡಿರ್ತಾಳೆ. ಬಟ್ ಇವತ್ತು ಕುತ್ಕೊಳ್ಳೋಕ್ಕೆ ಸ್ವಲ್ಪ ಕೈಕಾಲೆಲ್ಲ ನೋವು ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ಮಲಗಿಸಿದ್ದೀನಿ. ಅವಳ ಜೊತೆ ಇರಬೇಕಲ್ಲ, ಸೊ ಅದಕ್ಕೋಸ್ಕರ ಇಲ್ಲೇ ಮನೆಯಲ್ಲೇ ಸ್ವಲ್ಪ ಕೆಲಸ ಇದೆ, ಇನ್ವಿಟೇಷನ್ ಕೆಲಸ ಇದೆ. ಸೊ ಇನ್ವಿಟೇಷನ್ ಕೆಲಸನ ಮುಗಿಸೋಣ ಅಂತ. ನೋಡಿ, ಸ್ವಲ್ಪ ಇನ್ವಿಟೇಷನ್ ಕೆಲಸಗಳು ಬಾಕಿ ಇದೆ, ಬೇರೆಯವ್ರದ್ದು. ನಮ್ಮ ಚಿಕ್ಕಪ್ಪ ಮಾಡಿಕೊಡಮ್ಮ, ಮನೇಲಿ ಇರ್ತೀಯಲ್ಲ ಸ್ವಲ್ಪ ಮಾಡಿಕೊಡು ಅಂತ ಹೇಳಿದರು. ಸೊ ಅದನ್ನು ಮಾಡೋಕ್ಕಂತ ಕೂತಿದ್ದೀನಿ, ಇನ್ನು ಸ್ಟಾರ್ಟ್ ಮಾಡಬೇಕಷ್ಟೆ. ಹಾಗೆ ನನ್ನ ಮನೇನೂ ತೋರಿಸ್ತೀನಿ ನಿಮಗೆ. ನನ್ನ ಮನೆ ವಿಡಿಯೋ ಮಾಡಿದ್ದೀನಿ, ನಾನು ತೋರಿಸ್ತೀನಿ, ಅದನ್ನು ಇದ್ರ ಜೊತೆಗೇ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಪ್ರೀತಿ ಯಾವಾಗಲೂ ಈ ಥರನೇ ಇರಲಿ. ಮುಂದೆನೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಹೊರಗಡೆ ಎಲ್ಲೂ ಹೋಗ್ತಾ ಇಲ್ಲ, ಯಾಕಂದರೆ ಹೋಗೋಕ್ಕೆ ಸ್ವಲ್ಪ ಕಷ್ಟ. ಇವಳಿದ್ದಾಳಲ್ಲ, ಇವಳನ್ನ ಬಿಟ್ಟು ಹೋಗೋಕ್ಕೆ ಸ್ವಲ್ಪ ಕಷ್ಟ. ಹೋಗೋಕ್ಕಿದೆ ಮುಂದೆ. ಹೋದಾಗ ಮಂಗಳೂರಲ್ಲಿ ಯಾವುದೆಲ್ಲ ದೇವಸ್ಥಾನ ಇದೆ ಅದೇ ಥರ ನಾನು ಯಾವ ಕಡೆ ಹೋಗ್ತೀನಿ ಆ ವಿಡಿಯೋಸ್ನೂ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಆದರೆ ನನ್ನ ಪೇಜ್ನ ಫಾಲೋ ಮಾಡಿದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಏನು ನಾನು ದುಡಿಯೋಕ್ಕಂತನೂ ಮಾಡ್ತಾಯಿದ್ದೀನಿ ಅಂತ ನಾನು ಇದಕ್ಕಿಂತ ಮುಂಚೆನೂ ಹೇಳಿದ್ದೀನಿ. ನನಗೆ ಇನ್ಕಮ್ ಏನೂ ಇಲ್ಲ ಇವಾಗ, ಮನೇಲಿ ಹೌಸ್ ವೈಫ್ ಆಗಿರೋದು. ನನ್ನ ಗಂಡ ಒಬ್ಬರೇ ದುಡಿಯೋದ್ರಿಂದ ಇವಳು ಸ್ಪೆಷಲ್ ಚೈಲ್ಡ್ ಅಲ್ವಾ, ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಇವಳಿಗೆ ಫುಡ್ಡು, ಇವಳು ಹಾಕೋಂಥ ಪ್ಯಾಂಪರ್ಸ್ಗಳ ಖರ್ಚೆಲ್ಲ ಜಾಸ್ತಿ ಇರುತ್ತೆ. ಸೊ ಅವ್ರಿಗೊಬ್ರಿಗೆ ಕಷ್ಟ ಆಗುತ್ತೆ ಅಂತ ನನಗೂ ದುಡಿಯೋಕೆ ಆಸೆ. ಹೊರಗಡೆ ಹೋಗಿ ದುಡ್ರೆ ಒಂದು ಫ್ರೆಂಡ್ಸ್ಗಳಿರ್ತಾರೆ, ಅವ್ರ ಜೊತೆ ನಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೋದು ಅಂತ ಆಸೆ. ಬಟ್ ಹೋಗೋಕ್ಕೆ ಕಷ್ಟ, ಇವಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಅಮ್ಮನಿಗೆ ಇವಳನ್ನ ನೋಡ್ಕೊಳ್ಳೋಕೆ ಕಷ್ಟ. ಇವಳು ಮಿನಿಮಮ್ ಅಂದರೂ ಒಂದು 30 kg ಇರ್ತಾಳೆ. ಇವಳನ್ನ ಎತ್ತೋದು, ಆ ಕಡೆ ಈ ಕಡೆ ಮಾಡೋದು ಕಷ್ಟ. ಅದ್ರ ಜೊತೆಗೆ ಅವಳು ಪ್ಯಾಂಪರ್ಸ್ನ ಚೇಂಜ್ ಮಾಡಬೇಕು, ಅವಳು ಡೈಪರ್ ಚೇಂಜ್ ಮಾಡಬೇಕಲ್ವಾ. ಅವಳು ಎಲ್ಲನೂ ಅದರಲ್ಲೇ ಮಾಡೋದು, ಅವಳಿಗೆ ಗೊತ್ತಾಗಲ್ಲ ಹೋಗೋದೆಲ್ಲ. ಸೊ ಅದನ್ನೆಲ್ಲ ನಾನೇ ಮಾಡ್ತೀನಿ ಇಲ್ಲಿ. ಅದಕ್ಕೋಸ್ಕರ ಹೊರಗಡೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಮನೇಲೇ ಕೂತ್ಕೊಂಡು. ನನಗೂ ಬೋರು ಮನೇಲಿ ಕೂತ್ಕೊಂಡು, ಫ್ರೆಂಡ್ಸ್ ಇಲ್ಲ, ಯಾರ ಜೊತೆನೂ ಹರಟೆ ಹೊಡೆಯೋ ಹಾಗಿಲ್ಲ, ಯಾರ ಜೊತೆನೂ ಎಂಜಾಯ್ ಮಾಡೋಕ್ಕಾಗಲ್ಲ ಲೈಫ್ನ. ಅದಕ್ಕೋಸ್ಕರ ಈ ಥರ ವಿಡಿಯೋ ಮಾಡಿ ನಿಮ್ಮ ಜೊತೆ ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ತೀನಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋಸ್ಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಅದೇ ಥರ ಕೆಲವರು ದುಡಿತಾ ಇದ್ದಾರೆ ಈ ವಿಡಿಯೋ ಮಾಡಿಕೊಂಡು. ಸೊ ಆ ಯೋಚನೆಯಲ್ಲೂ ಈ ಥರ ಮಾಡಿದ್ದೀನಿ. ದುಡಿಬೇಕು ಇದರಿಂದ, ಈ ವಿಡಿಯೋಸ್ರಿಂದ ನನಗೊಂದು ಇನ್ಕಮ್ ಬಂದರೆ ಅವಳನ್ನ ಸಾಕೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್, ಹೆಲ್ಪ್ ಬೇಕು ನಿಮ್ಮದು. ನೀವು ಏನಿಲ್ಲ, ಸಬ್ಸ್ಕ್ರೈಬ್ ಬಟನ್ನು ಫಾಲೋ ಬಟನ್ನು ಪ್ರೆಸ್ ಮಾಡಿದರೆ ಮತ್ತೆ ತನ್ನಷ್ಟಕ್ಕೆ ಅದರಲ್ಲಿ ಸ್ಯಾಲ್ರಿ ಬರುತ್ತೆ ಅಂತ ಹೇಳ್ತಾರೆ. ನನಗೇನು ಲಕ್ಷಗಟ್ಟಲೆ ಸ್ಯಾಲ್ರಿ ಬೇಡ, ನನಗೆ ಸ್ವಲ್ಪ ಮಟ್ಟಿಗೆ ಬಂದರೆ ಅವಳ ಖರ್ಚಿಗೆ ಮಾಡೋಕ್ಕೆ ಬಂದರೆ ಸಾಕು. ನನಗೆ ಹೊರಗಡೆ ದುಡಿಯೋದು 10,000 ಬಂದರೂ ಸಾಕು ನನಗೆ ಇವಾಗ. ಸೊ ಪ್ಲೀಸ್ ಹೆಲ್ಪ್ ಮಾಡಿ ಅಂತಲೇ ಕೇಳ್ತೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆ ವೀಡಿಯೋಸ್ನ ಹಾಕ್ತೀನಿ ಅಂತಲೂ ಹೇಳ್ತೀನಿ. ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು, ಬೇರೆ ಏನಿಲ್ಲ. ಇವಳು ನೋಡಿ ಮಲ್ಕೊಂಡು ಅದರಲ್ಲೂ ತರಲೆ ಮಾಡ್ತಾಯಿದ್ದಾಳೆ. ತರಲೆ ಹುಡುಗಿ ಇವಳೊಂದು, ಕಾಲನ್ನ ಇದೇ ಥರ ಇಟ್ಕೊಳ್ತಾಳೆ. ಒಂದು ಚೂರ್ನು ಅಲ್ಲಾಡಿಸ್ಬೇಕಾದ್ರೆ ನಾನು ಹೋಗ್ಬೇಕು ಅವಳನ್ನ. ಉದ್ದಕ್ಕೆ ಬಿಡು ಅಂದರೂ ಬಿಡೋದಿಲ್ಲ, ಅಷ್ಟೇ ಇದರಲ್ಲಿ ಇರ್ತಾಳೆ. ಯಾವಾಗ ನೋಡಿದ್ರು ಒಂದು ಈ ಪ್ರಾನ್ಸ್ ನೋಡಿ ಈ ಥರ ಇರುತ್ತೆ, ಅದೇ ಥರ ಇರೋದು. ಮಲ್ಗೋದು ಅದೇ ಥರ, ಸ್ಟ್ರೇಟ್ ಮಲ್ಗೋದೇ ಇಲ್ಲ. ಎಷ್ಟೋ ಡಾಕ್ಟರ್ಸ್ ಆಯಿತು, ಎಷ್ಟು ಫಿಸಿಯೋಥೆರಪಿ, ಆಯುರ್ವೇದ, ನಾಟಿ ವೈದ್ಯರು, ಆ್ಯಕ್ಯುಫ್ರೆಷರು ಅಂತ ಹೇಳಿಬಿಟ್ಟು ಎಲ್ಲ ಟ್ರೀಟ್ಮೆಂಟು ಮುಗೀತು. ಇವಾಗ ಅವಳನ್ನ ಎತ್ಕೊಂಡು ಹೋಗೋಕ್ಕೂ ನನಗೂ ಆಗೋದಿಲ್ಲ, ಅಷ್ಟೊಂದು ಸ್ಟ್ರೆಂತ್ ಇಲ್ಲ ನನ್ನಲ್ಲೂ.
ಸೊ ಮನೆಯಲ್ಲೇ ಏನೋ ಆಯುರ್ವೇದ ಏನಿದೆ ಅದನ್ನೇ ಮಾಡ್ತಾ ಇದ್ದೀನಿ. ಅವಳು ನಡೆಯೋದು ಚಾನ್ಸಸ್ ಕಡಿಮೆ ಅಂತ ಹೇಳ್ತಾರೆ. ಸೊ ಇರೋ ಅಷ್ಟು ದಿನ ನನಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು ನಾನು. ಸೊ ನಿಮ್ಮ ಹೆಲ್ಪು ಅದಕ್ಕೆ ಅಗತ್ಯ ಇರೋದ್ರಿಂದ ಪ್ಲೀಸ್ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ನಾನು ಅದೇ ಕೇಳೋದು, ಹೆಲ್ಪ್ ಮಾಡ್ತೀರಲ್ಲ ನೀವೆಲ್ಲರೂ. ಸೊ ಇವಾಗ ನನ್ನ ಮನೇನ ತೋರಿಸ್ತೀನಿ ಹೇಗಿದೆ ಅಂತ. ನನ್ನ ಮನೆ ನೋಡಿ ಒಂದು ಸರಿ, ಆಮೇಲೆ ನೋಡೋಣ ಏನು ಹೇಳ್ತೀರಾ ಅಂತ. ನನ್ನ ಮನೆ ನೋಡಿಬಿಟ್ಟು ಥ್ಯಾಂಕ್ ಯು. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ಹಾಯ್ ಫ್ರೆಂಡ್ಸ್, ಇದು ನನ್ನ ಮನೆ ನೋಡಿ. ಈ ಪುಟ್ಟ ಮನೆಯೇ ನನ್ನ ಜೀವನ. ಇದು ನನ್ನ ಗಾರ್ಡನ್ಗಳ ಹುಚ್ಚು ಜಾಸ್ತಿ ನನಗೆ. ಸೊ ಅಂಥದ್ದೇನು ಒಳ್ಳೆ ರೀತಿಯಲ್ಲಿಲ್ಲ, ಬಟ್ ಸ್ವಲ್ಪ ಮಟ್ಟಿಗೆ ಇದೆ. ಇದು ನನ್ನ ಮನೆ, ನನ್ನ ಪುಟ್ಟ ಮನೆ, ನನ್ನ ಗೂಡು. ಇವಳು ನನ್ನ ಗೆಳತಿ ಪಚ್ಚೆ. ಪಚ್ಚೆ ಏ ಪಚ್ಚೆ, ಏ ಪಚ್ಚೆ, ಏ ಪಚ್ಚೆ, ಬಾ ಬಾ ಪಚ್ಚೆ, ಪಚ್ಚೆ. ನನ್ನ ಗೆಳತಿ ಪಚ್ಚೆ. ಇದು ದೊಡ್ಡ ಪತ್ರೆ ಗಿಡ, ಮಕ್ಕಳಿಗೆ ಔಷಧಿಗೆಲ್ಲ. ಇದು ಸುಗಂಧಿ ಗಿಡ. ಆಮೇಲೆ ಇದು ಕರಿಬೇವು. ಇಷ್ಟೇ ನನ್ನ ಅರಮನೆ. ಇದೆಯಾ? ऑर्डर किया और पसंद नहीं आया तो माँ करके तो देखो मीशो, नहीं पसंद आया रिटर्न हो जाएगा, पैसा फंस गया तो